ಭೈರಪ್ಪನವರ ಸೆಷನ್ಗಳಲ್ಲಿ, ಅವರ ಕುರಿತಾದಂತಹ ಒಂದು ಸೆಷನ್ಗಳಲ್ಲಿ ಅಲ್ಲಿ ಚಿತ್ರಗಳನ್ನು ಬಿಡಿಸಲಾಗ್ತಾ ಇತ್ತು. ಅದಕ್ಕೆ ನಾವು ಚಿತ್ರಲೇಖ ಭೈರಪ್ಪನವರ ಕೃತಿಗಳಿಗೆ ದೃಶ್ಯ ರೂಪ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಇದನ್ನು ಮಾಡಿರುವಂಥದ್ದು. ಈ ಒಂದು ಚಿತ್ರಗಳನ್ನು 2 ಜನ ನಾಡಿನ ಹಿರಿಯ ಕಲಾವಿದರು ಇದನ್ನು ರಚನೆ ಮಾಡಿದ್ದಾರೆ. ಮೊದಲನೇದಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಸಾಂಸ್ಕೃತಿಕ ಕೇಂದ್ರದ ದಕ್ಷಿಣಕ್ಕೆ ಒಂದು ಏನು ರೀಜನಲ್ ಸೆಂಟರ್ ಇದೆ, ಅದರ ನಿರ್ದೇಶಕರಾಗಿರುವಂತಹ ಶ್ರೀಯುತ ಡಿ ಮಹೇಂದ್ರ ಅವರು ಈ ನಾಡಿನ ಹಿರಿಯ ಕಲಾವಿದರಲ್ಲಿ ಒಬ್ಬರು. ಅವರು ಇದನ್ನು ಇವರ ಮಾರ್ಗದರ್ಶನದಲ್ಲಿ ಇದು ಆಗಿರುವಂಥದ್ದು. ಇದು ಎಂಟೈರ್ ಕಾನ್ಸೆಪ್ಟನ್ನು ಕೂಡ ಮಹೇಂದ್ರ ಅವರೇ ಮಾಡಿರುವಂಥದ್ದು. ಮತ್ತು ಇದರ ಜೊತೆ ಅವ್ರ ಜೊತೆ ಕೆಲಸ ಮಾಡಿರುವಂಥದ್ದು ಶ್ರೀ PN ಆಚಾರ್ಯ, ಉಡುಪಿಯ ಒಬ್ಬ ಕಲಾವಿದ, ಹಿರಿಯ ಕಲಾವಿದ. ಕಳೆದ 31 ವರ್ಷಗಳಿಂದ ಇವರು ಈ ಒಂದು ಕಲೆಯನ್ನು ಪೋಷಿಸಿಕೊಂಡು ಬಂದಿರುವಂಥವರು. ಇಲ್ಲಿನ ಒಟ್ಟು 6 ಚಿತ್ರಗಳನ್ನು ಬಿಡಿಸಲಾಗಿದೆ, 4 ಹೊರಗಡೆ ಡಿಸ್ಪ್ಲೇ ಮಾಡಲಾಗಿದೆ. ಅದು ಆ ಒಂದು ಸೆಷನ್ಗಳಲ್ಲಿ ಮೂಡಿ ಬಂದಿರುವಂಥ ರೂಪಗಳನ್ನು, ಅಂದರೆ ಹೇಗೆ ಕಲಾವಿದ ಅರ್ಥ ಮಾಡಿಕೊಂಡ ಅನ್ನುವಂಥದ್ರ ಮೇಲೆ ಅವು ಮಾರಾಟಕ್ಕೂ ಕೂಡ ಲಭ್ಯವಿದೆ. ಅದನ್ನು ನೀವು ಯಾರು ಅದನ್ನು ಡಿಸ್ಪ್ಲೇ ಮಾಡಿದರೆ ನೋಡಬಹುದು. ಇನ್ನು 2 ಕೃತಿಗಳನ್ನು ಈಗ ವೇದಿಕೆಗೆ ಅದನ್ನು ತರುವುದರ ಮುಖಾಂತರ, ವೇದಿಕೆಯಲ್ಲಿ ಅದನ್ನು ಅನಾವರಣ ಮಾಡುವ ಮುಖಾಂತರ ಈ ಒಂದು ಚಿತ್ರಲೇಖದ ಸೆಷನನ್ನು ಅವರು ಪೋಷಿಸಬೇಕಂತೇಳಿ ನಾನು ಮಹೇಂದ್ರ ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು 2 ಕೃತಿಗಳನ್ನು ಇಲ್ಲಿ ತರಬೇಕು ಅಂತೇಳಿ. ಇದು ವೇದಿಕೆಯಿಂದ ಅನಾವರಣ ಮಾಡುವ ಮುಖಾಂತರ ಈ ಚಿತ್ರಲೇಖವನ್ನು ಅನಾವರಣ ಮಾಡ್ತಾ ಇರುವಂಥದ್ದು. ಭೈರಪ್ಪ ಅವರ ಭಾಳ ಆತ್ಮೀಯ ಆಗೋದು ಕಲಾವಿದರಿಗೆ ಜಲಪಾತ ಅವರ ಕಾದಂಬರಿ ಮೂಲಕ. ಜಲಪಾತ ಕಾದಂಬರಿಯನ್ನು ಓದಿ ಅದೆಷ್ಟೋ ವರ್ಷ ಆದಮೇಲೆ ಭೈರಪ್ಪನವ್ರು ಒಂದು ಸಲ ಹೀಗೆ ಸಂಘದ ಕರದಲ್ಲಿ ಸಿಕ್ಕಿದ್ರು. ಆವಾಗ ನಾನು ಅವ್ರಿಗೆ ಕೇಳಿದೆ, ಒಬ್ಬ ಕಮರ್ಷಿಯಲ್ ಆರ್ಟಿಸ್ಟು ಸೃಜನಶೀಲವಾಗಿ ಆಲೋಚನೆ ಮಾಡುವಂಥದ್ದು ಮಾಡಿದಿರಿ, ಇದು ಅಷ್ಟು ಸಮಂಜಸ ಅಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೀನು ಆರ್ಟಿಸ್ಟು, ಇದು ನಿನ್ನ ದೃಷ್ಟಿಕೋನ, ಅದು ನನ್ನ ದೃಷ್ಟಿಕೋನ ಅಂತ. ನನಗೆ ಕೇಳಿದ್ರು, ನೀನೇನು ಕೆಲಸ ಮಾಡ್ತಾಯಿದ್ದೆ ಅಂತ. ಅವಾಗ ನಾನು ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವರಂದ್ರೆ, ನೀನು ಹೊಟ್ಟೆಪಾಡಕ್ಕೆ ತಾನೇ ಮಾಡ್ತಾಯಿದ್ದೆ ಆರ್ಟನ್ನ ಅಂತ. ಆರ್ಟ್ ಇರೋದಂಥದ್ದು ಹೊಟ್ಟೆಪಾಡಕ್ಕಲ್ಲ, ಆರ್ಟ್ ಅನ್ನೋದು ಆತ್ಮ ಸಾಕ್ಷಾತ್ಕಾರಕ್ಕೆ. ಅದಕ್ಕಾಗಿ ನೀನು ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥ ಒಂದನ್ನು ಹೇಳಿದ್ರು. ಇದು ನಾನು ಚಿತ್ರ ರಚಿಸಿರುವಂಥದ್ದು ತಬ್ಬಲು ನೀನಾದೆ ಮಗನೇ. ಅದರಲ್ಲಿ ಒಂದು ತಾಯಿಯ ಪಾತ್ರ ಬೆಳಗ್ಗೆನೂ ಕೂಡ ಚರ್ಚೆಗೆ ಬಂತು. ತಾಯಿಯವ್ವ ಹಸು ಸ್ವಭಾವದವಳು ಅಂತ ಅದನ್ನು ಇಟ್ಕೊಂಡು, ಕಡೆಯ ಅಧ್ಯಾತ್ಮದ ಮೂಲ ಅಂದರೆ ಕೃಷ್ಣ. ಆ ಕೃಷ್ಣನ ಒಂದು ವಂಶದ ಮುಂದುವರಿಸುವಂಥದ್ದು ಭೈರಪ್ಪನವರು. ಅದರ ಸಾಹಿತ್ಯದ ಮೂಲ ಮತ್ತೆ ಮುಂದುವರಿಬೇಕು ಆ ದಿಕ್ಕಿನಲ್ಲಿ ಅನ್ನೋಂಥ ಆಲೋಚನೆ ಮಾಡಿ ಅದನ್ನು ಇಲಸ್ಟ್ರೇಟ್ ಮಾಡಿದ್ದೀನಿ. ನನ್ನ ಜೊತೆ ಸಹಕಾರ ಮಾಡಿದಂಥ ಆಚಾರ್ಯ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮಹೇಂದ್ರ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಂತ ಹೇಳಿ ಶ್ರೀಯುತ ಗಣೇಶ್ ಅವರಲ್ಲಿ ಕೇಳ್ಕೊಳ್ತೀನಿ. ಹರಿ ಓಂ. ಇದು ಮಂಗಳೂರು ಲಿಟ್ ಫೆಸ್ಟಿನ ಕೊನೆಯ ಅವಧಿ ಆಗಿರೋದರಿಂದ ಬಂದಿರುವಂತಹ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಹಾಗಿರುವಾಗ ಭಾರತ್ ಫೌಂಡೇಶನ್ನ ಟ್ರಸ್ಟಿ ಆಗಿರುವಂತಹ ಸುನೀಲ್ ಕುಲಕರ್ಣಿಯವರು ಧನ್ಯವಾದ ಸಮರ್ಪಣೆಗಾಗಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತೇನೆ. ಎರಡು ದಿನಗಳ ಅನೇಕ ಸಂವಾದಗಳು, ವಿಚಾರಗಳನ್ನು ಕೇಳಿದ ನಂತರ ಇಲ್ಲಿಂದ ಅನೇಕ ವಿಚಾರಗಳ ಬುತ್ತಿಯನ್ನು ತೆಗೆದುಕೊಂಡು ಹೋಗಿ ನಾವು ಇದನ್ನು
ನಮ್ಮ ವ್ಯಾಪ್ತಿಯಲ್ಲಿ ಪಸರಿಸಲಿಕ್ಕಿದ್ದೇವೆ. ಅಷ್ಟು ಈಗಾಗಲೇ ನಾವು ಸಾಗರದಲ್ಲಿ ನೀರು ಅಥವಾ ಯಾವ ಕೊಡದಲ್ಲಿ ತೊಗೊಂಡಿದ್ದೇವೋ, ತಂಬಿಗೆಯಲ್ಲಿ ತೊಗೊಂಡಿದ್ದೀವೋ ಗೊತ್ತಿಲ್ಲ, ಅದನ್ನೆಲ್ಲ ಕಡೆ ಹಂಚಬೇಕು ಅನ್ನುವಂಥದ್ದೇ ನಮ್ಮ ಈ ಸಾಹಿತ್ಯೋತ್ಸವದ ಒಂದು ಆಶಯ. ಕೊನೆ ಭಾಗದಲ್ಲಿ ಈ ಸಾಹಿತ್ಯೋತ್ಸವ ನಡೆಯೋದಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿದವರನ್ನು ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಈ 8ನೇ ಆವೃತ್ತಿ ನಡೆಯೋಕ್ಕೋಸ್ಕರ ಸಹಕರಿಸಿದಂತಹ ನಮ್ಮ ನಾಲೆಜ್ ಪಾರ್ಟ್ನರ್ ಆದಂತಹ ಮಿಥಿಕ್ ಸೊಸೈಟಿ, ನಿಟ್ಟೆ ವಿದ್ಯಾಸಂಸ್ಥೆಗಳು, ಮಾಹೆ, NMPA, ಅದಾನಿ ಗ್ರೂಪ್ ಹಾಗೂ ಈ ಭಾಗದ ಕರಾವಳಿ ಭಾಗದ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು, ಎಲ್ಲ ಸಂಸ್ಥೆಗಳ ಪ್ರಮುಖರಿಗೆ ಮತ್ತು ಆ ಸಂಸ್ಥೆಗಳಿಗೆ ಭಾರತ್ ಫೌಂಡೇಶನ್ನ ಟ್ರಸ್ಟಿಗಳು, ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ಬಂದು ಅಧ್ಯಯನ ಮಾಡಿ ವಿಚಾರಗಳನ್ನು ಮಂಡಿಸಿ ನಮಗೆ ವಿಚಾರದ ಬುತ್ತಿಯನ್ನು ಕಟ್ಟಿಕೊಟ್ಟಂತಹ ಬೇರೆ ಬೇರೆ ನಾಡಿನ ದೇಶದ ಸ್ಪೀಕರ್ಸ್ಗಳು, ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಒಂದು ಚರ್ಚೆ ಸಾಂಗವಾಗಿ ವಿಚಾರಕ್ಕನುಗುಣವಾಗಿ ನಡೆಸಿಕೊಡುವಂತಹ ಪ್ರಯತ್ನಪಟ್ಟು ಅಧ್ಯಯನ ಮಾಡಿ ಅದನ್ನು ಚೆನ್ನಾಗಿ ನಡೆಸಿಕೊಟ್ಟಂಥ ಎಲ್ಲ ಮಾಡರೇಟರ್ಗಳು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಾಹಿತ್ಯೋತ್ಸವದಲ್ಲಿ ಪುಸ್ತಕ ಇಲ್ಲದೆ ಸಾಹಿತ್ಯೋತ್ಸವ ಆಗೋದಿಲ್ಲ. ಹಾಗಾಗಿ ಬಹಳಷ್ಟು ಶ್ರಮವಹಿಸಿ ದೂರದಿಂದ ರಾಜ್ಯದಿಂದ ಬಂದಿದ್ದಾರೆ. ಆ ಎಲ್ಲ ಮಳಿಗೆಗಳ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ, ಪ್ರಮುಖರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ವಿಚಾರ ಕೇವಲ ಇಲ್ಲಿ ಚರ್ಚಿತವಾಗಿ ವ್ಯಕ್ತಿಗಳಲ್ಲಿ ಉಳಿಯದೆ ಅದನ್ನು ಮಾಧ್ಯಮದ ಮುಖಾಂತರ ಕಳೆದ 3-4 ದಿನಗಳಿಂದ ಅದನ್ನು ಈಗಾಗಲೇ ಪಸರಿಸ್ತಾ ಇದ್ದಾರೆ. ಮುಂದೆಯೂ ಬೇರೆ ಬೇರೆ ಲೇಖನಗಳ ಮುಖಾಂತರ ಅದನ್ನು ಹಂಚಲಿಕ್ಕಿದ್ದಾರೆ. ಆ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಮಾಧ್ಯಮ ಸಂಸ್ಥೆಗಳಿಗೂ ಕೂಡ ಭಾರತ್ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇಷ್ಟೆಲ್ಲ ನಡಿಬೇಕು ಅಂತಂದರೆ ಸ್ಥಳೀಯ ಜನತೆಯ ಒಂದು ಸಹಕಾರ ಬೇಕೇ ಬೇಕು. ಮಂಗಳೂರು ಅಂದ ತಕ್ಷಣವೇ ಆರ್ಥಿಕವಾಗಿ ಬಲಾಢ್ಯವಾದಂಥ ವ್ಯವಸ್ಥೆ ಅಥವಾ ಒಂದು ಊರು ಅಂತ, ಅಥವಾ ಎಲ್ಲ ದೃಷ್ಟಿಯಿಂದಲೂ ಒಂದು ಶಿಕ್ಷಣದಿಂದ ಮುಂದುವರೆದಂಥ ನೆನಪಿಸ್ಕೊಳ್ತೇವೆ. ಆದರೆ ಕಳೆದ 8 ಆವೃತ್ತಿಗಳಲ್ಲಿ ನಮಗೆ ಕಂಡಿದ್ದು ಸಾಹಿತ್ಯಕ್ಕೂ ಬಹಳ ದೊಡ್ಡವಾದಂತಹ ಇಲ್ಲಿ ವಲಯ ಇದೆ, ವ್ಯಕ್ತಿಗಳಿದ್ದಾರೆ, ಜನರಿದ್ದಾರೆ ಅನ್ನುವಂಥದ್ದು ಮತ್ತೆ ಮತ್ತೆ ಇದು ಸಾಬೀತಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಮಂಗಳೂರಿನ ಜನತೆ, ವಿಶೇಷವಾಗಿ ಕರಾವಳಿ ಭಾಗದ ಜನತೆ ಮತ್ತು ಇಲ್ಲಿಯ ವಿದ್ಯಾಸಂಸ್ಥೆಗಳು ಎಲ್ಲರೂ ಸೇರಿದಂತೆ ಈ ಸಾಹಿತ್ಯೋತ್ಸವವನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತಿಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಜನತೆಗೂ ಮತ್ತು ವಿದ್ಯಾಸಂಸ್ಥೆಗಳಿಗೂ ಭಾರತ್ ಫೌಂಡೇಶನ್ನಿನ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮುಂದಿನ ಬಾರಿ ಇನ್ನಷ್ಟು ದೊಡ್ಡ ಹೆಜ್ಜೆ ನೀಡ್ತಾ ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು ನಾಡಿನಾದ್ಯಂತ ಪಸರಿಸುವಂತಹ ಕೆಲಸ ಆಗಲಿ ಅನ್ನುವಂತಹ ವಿಚಾರದೊಂದಿಗೆ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ಭೈರಪ್ಪನವರ ಬೆಳಕಿನಲ್ಲಿ ಮುಂದೆ ಬೆಳೆಯಬಹುದಾದ ಸಾಹಿತ್ಯ ಅನ್ನುವ ವಿಚಾರದ ಬಗ್ಗೆ ಕೊನೆಯ ಗೋಷ್ಠಿ ನಡೆಯುತ್ತದೆ. ಇದನ್ನು ನಡೆಸಿಕೊಡಬೇಕಾಗಿ ಡಾಕ್ಟರ್ GB ಹರೀಶ ಇವರಲ್ಲಿ ವಿನಂತಿಸಿಕೊಳ್ತೇನೆ. ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಪುರುಷ ಸರಸ್ವತಿ ಎಂದೇ ಖ್ಯಾತರಾದ ಆತ್ಮೀಯರು ಡಾಕ್ಟರ್ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರಿದ್ದಾರೆ. ನನಗೆ ನೆನಪಿರುವಂತೆ ನಾನು ಮತ್ತು ಅವರು ಈ ರೀತಿ ವೇದಿಕೆ ಮೇಲೆ ಕೂತಿದ್ದು ಇದೇ ಮೊದಲು. ನಾನೆಲ್ಲೂ ಅವಧಾನದಲ್ಲಿ ಕೂತಿದ್ದೀನಿ ಪೃಚ್ಛಕನಾಗಿ ಕೆಲವು ಸಂದರ್ಭಗಳಲ್ಲಿ. ಆದರೆ ಇದು ಕೇವಲ ನನ್ನ ಪ್ರಶ್ನೆಗಳು ತುಂಬ ಚುಟುಕಾಗಿರುತ್ತೆ. ಮತ್ತೆ ಅಲ್ಲ, ಆಮೇಲೆ ಒಂದು ಮುಖ್ಯವಾಗಿ ಏನು ಅಂದರೆ, ಒಂದು ಇಂಗ್ಲೀಷ್ನಲ್ಲಿ ಒಂದು ಫ್ಯೂಚರಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ, ವಿಜ್ಞಾನದಲ್ಲಿ ಬಹಳ ಪ್ರಸಿದ್ಧವಾದ್ದು. ಆಲ್ವಿನ್ ಟಾಫ್ಲರ್ ಅನ್ನೋನು ಅದ್ರ ಬಗ್ಗೆ ಫ್ಯೂಚರ್ ಶಾಕ್ ಇತ್ಯಾದಿ ಗ್ರಂಥಗಳನ್ನು, ಥರ್ಡ್ ವೇವ್ ಗ್ರಂಥಗಳನ್ನು ಬರೆದಿದ್ದಾನೆ. ಅದೇ ರೀತಿ ನಮಗೆ ಕೇಪ್ರಾನ ಟಾವ್ ಆಫ್ ಫಿಸಿಕ್ಸು ಅದು ಕೂಡ ಅದನ್ನೇ ಹೇಳುತ್ತೆ. ಹಾಗೆಯೇ ಜೇಮ್ಸ್ ಗ್ಲೇಕ್ ಅನ್ನೋನು ಕೆಯಾಸ್ ಅನ್ನೋ ಪುಸ್ತಕದಲ್ಲಿ ವಿಜ್ಞಾನದ ಮುಂದಿನ ಹಾದಿಗಳು ಹೇಗಿರಬಹುದು ಅಂತ
ಹೇಳಿದ್ದಾರೆ. ಇದಕ್ಕೆ ವಿಜ್ಞಾನದ ಒಂದು ಭವಿಷ್ಯತ್ವಾಣಿಯ ಶಾಸ್ತ್ರ ಅಂತಲೇ ಫ್ಯೂಚರಾಲಜಿ ಅಂತ ಹೇಳ್ತಾರೆ. ಈ ರೀತಿ ಒಂದು ಪೀಠಿಕಾ ಸಂದರ್ಭವನ್ನು ಪೋಸ್ಟ್ ಭೈರಪ್ಪ, ಅಂದರೆ ಎಲ್ ಭೈರಪ್ಪನವರು ಇವತ್ತು ಶರೀರದಲ್ಲಿಲ್ಲ, ಅವರ ಕೃತಿ ಶರೀರ ಇದೆ. ಅದನ್ನೆಲ್ಲ ನಾವು 2 ದಿನ ಆಸ್ವಾದನೆ ಮಾಡಿದ್ದೀವಿ. ಅನುಸಂಧಾನದ ಮೂಲಕನೇ ಅದಕ್ಕೆ ಗೌರವವನ್ನು ಸಲ್ಲಿಸಿದ್ದೀವಿ. ಆ ಹಿನ್ನೆಲೆಯಲ್ಲಿ ಭೈರಪ್ಪನವರ ಅನುಪಸ್ಥಿತಿಯಲ್ಲಿ ಭೈರಪ್ಪನವ್ರು ಏನೇನು ಬರೀಬೇಕು ಅದನ್ನೆಲ್ಲ ಬರೆದು ಮುಂದೆ ಹೊರಟೋಗಿದ್ದಾರೆ ಅವರು. ಆ ದಿಕ್ಕಿನಲ್ಲಿ ಕನ್ನಡದ ಅಥವಾ ಇಡೀ ಭಾರತೀಯ ಭಾಷೆಗಳ ಸಾಹಿತ್ಯವನ್ನು ಯಾವ ಥರ ನಾವು ನೋಡಬಹುದು, ಅದಿನ್ನೂ ಸೃಷ್ಟಿಯಾಗಿಲ್ಲ, ಸೃಷ್ಟಿ ಆಗಬಹುದು ಅನ್ನುವ ಒಂದು ಕನಸು, ಒಂದು ಕಲ್ಪನೆ ಮತ್ತು ಗಣೇಶ್ ಅವರ ಕಡೆಯಿಂದ ಒಂದು ಸೂಚ್ಯವಾದ ಮಾರ್ಗದರ್ಶನ, ಇದು ಈ ಗೋಷ್ಠಿಯ ಚೌಕಟ್ಟು. ನಮಸ್ಕಾರ ಗಣೇಶ್ಗೆ. ಪೋಸ್ಟ್ ಭೈರಪ್ಪ ಸಾಹಿತ್ಯ ಹೇಗಿರಬಹುದು, ಹೇಗಿದ್ದರೆ ಚೆನ್ನು ಅಂತ ನಿಮಗೆ ಅನಿಸುತ್ತೆ? ನಮಸ್ಕಾರ. ಹರೀಶ್ ಅವರು ಯಾವುದನ್ನು ಮಾಡಿದ್ರೂ ಅಚ್ಚುಕಟ್ಟಾಗಿ ಎಲ್ಲ ಅಂಶಗಳಿಂದ ಗಟ್ಟಿ ಮಾಡಿಕೊಂಡು ಬರ್ತಾರೆ. ಹಾಗಾಗಿ ಚುಟುಕು ಪ್ರಶ್ನೆಗಳಿಗೆ ಸೀಮಿತವಾಗದೆ ಒಳ್ಳೆ ಟಿಪ್ಪಣಿಯನ್ನು ವಿಸ್ತಾರವಾಗಿ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಮೊದಲಿಗೆ ಈ ಸಾಹಿತ್ಯ ಪರ್ವಕ್ಕೆ, ಹಬ್ಬಕ್ಕೆ ಇಷ್ಟೆಲ್ಲ ಒಳ್ಳೆಯ ಆಯೋಜನೆ ಮಾಡಿದವ್ರಿಗೆಲ್ರಿಗೂ ಮತ್ತು ಭಾಗವಹಿಸಿದಂಥ ತಮಗೆ ಎಲ್ಲರಿಗೂ ಕೂಡ ನನ್ನ ಮತ್ತು ಹರೀಶ್ ಅವರ ಪರವಾಗಿ ಮತ್ತು ಈ ವೇದಿಕೆಯನ್ನು ಬೇರೆ ಬೇರೆ ವೇದಿಕೆಗಳನ್ನು ಅಲಂಕರಿಸಿದ ಎಲ್ಲರ ಪರವಾಗಿ ಧನ್ಯವಾದ, ಕೃತಜ್ಞತೆ ಅರ್ಪಿಸ್ತೀನಿ. ಕಟ್ಟಿಯುಮೇನು ಮಾಲೆಕಾರನ ಹೊಸ ಬಾಸಿಗಂ ಮುಡಿವ ಭೋಗ್ಯಗಳಿಲ್ಲದೆ ಬಾಡಿಪೋಗದೆ ಅಂತ ನಮ್ಮ ಜನ ಹೇಳಿದ್ನಲ್ಲ, ಇಲ್ಲಿ ಎಷ್ಟು ಮಾಲೆಯನ್ನು ಕಟ್ಟಬಹುದು, ಮುಡಿಯೋಕ್ಕೆ ಆಗದಂತೆ ಜಡೆನೇ ಕಟ್ಟಿಕೊಳ್ಳದೇ ಇದ್ದಂತಹ ವ್ಯಕ್ತಿಗಳು, ಜಟೆ ಕಟ್ಟಿಕೊಳ್ಳದೇ ಇರುವಂಥ ವ್ಯಕ್ತಿಗಳಿಗೆ ಏನು ಕೊಡೋಣ, ನಂತರದವ್ರಿಗೆ ಏನು ಉಳಿಯುತ್ತೆ? ನೀಲಕಂಠ ದೀಕ್ಷಿತ ಹೇಳ್ತಾನೆ, ಮುಗ್ಧಾನಿ ಲಬ್ಧ್ವಾ ಪುಷ್ಪಾಣಿ ಮುಂಡಿತ ಕಿಂ ಕರಿಷ್ಯತಿ. ತಲೆ ಬೋಳಾದವನಿಗೆ ಎಷ್ಟು ಒಳ್ಳೆ ಹೂ ಕೊಟ್ಟರೆ ಏನು ಮಾಡ್ಯಾನು ಅಂತ ಗಂಡಸರು ಹೂ ಮುಡ್ಕೊಳ್ತಾ ಇದ್ದ ಕಾಲಕ್ಕೆ ಹೇಳ್ತಾ ಇದ್ದಾನೆ. ಹೀಗಾಗಿ ಕೇಳುವ ಸೂರಿಗಳು ತಾವೆಲ್ಲ ಇದ್ದೀರಾ, ಬಹಳ ಸಂತೋಷ. ಭೈರಪ್ಪನವ್ರನ್ನ ಈ ಗಮನದಲ್ಲಿಟ್ಟುಕೊಂಡು ಕೇಳೋದಕ್ಕೆ, ಅವರನ್ನು ಕುರಿತು ಆಲೋಚನೆ ಮಾಡೋದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಯಾಕೆಂದರೆ ಅವರಷ್ಟು ಎಲ್ಲ ಭಾಷೆಗಳಿಗೂ ಮುಟ್ಟಿದಂತಹ ಮತ್ತೊಬ್ಬ ಕನ್ನಡ ಲೇಖಕ ಇಲ್ಲ. ಅದರಿಂದ ಭೈರಪ್ಪನವರ ಸಾಹಿತ್ಯ ಅದರ ಪ್ರಭಾವದಿಂದ, ಅದರ ಪ್ರೇರಣೆಯಿಂದ, ಅದರ ಸ್ಫೂರ್ತಿಯಿಂದ ಬರಬಹುದಾದ ಸಾಹಿತ್ಯ ಅಂದರೆ ಇಡೀ ಭಾರತಕ್ಕೆ ಅನ್ವಯವಾಗುತ್ತದೆ ಅಂತ ಧೈರ್ಯವಾಗಿ ಹೇಳ್ಬೋದು. ಯಾಕೆಂದರೆ ಭೈರಪ್ಪನವ್ರನ್ನ ಕನ್ನಡದಲ್ಲಿ ಬರೀತಾ ಇದ್ದ ಭಾರತೀಯ ಲೇಖಕರು ಅಂತಲೇ ಎಲ್ಲರೂ ಹೇಳ್ತಾ ಇದ್ರು. ಮರಾಠಿಗರಂತೂ ಹೇಳ್ತಾನೆ ಇದ್ದರು, ಅವರು ಕನ್ನಡದಲ್ಲಿ ಬರೆಯುವಂಥ ಮರಾಠಿ ಲೇಖಕ ಅಂತ. ಭೈರಪ್ಪನವರ ಗೃಹಭಂಗವನ್ನು ಪಂಜಾಬಿ ಭಾಷೆಗೆ ಅನುವಾದ ಮಾಡಿದವ್ರನ್ನ ಭೈರಪ್ಪನವ್ರು ಕೇಳಿದ್ರಂತೆ, ನಿಮಗೆ ಕಷ್ಟ ಆಗಲಿಲ್ವಾ? ತುಂಬ ಕಷ್ಟ ಆಗುವಂಥ ಬೈಗಳು, ನಮ್ಮ ನೆಲದ ಸೊಗಡಿನ ಬೈಗಳಷ್ಟು ಒಂದು ಭಾಷೆಯ ಜೀವ ಮತ್ತೆಲ್ಲೂ ಇರೋಲ್ಲ. ಹೀಗಾಗಿಯೇ ಬೈಗಳು ಒಂದು ಸಂಸ್ಕೃತಿ ನಿಷ್ಠವಾಗಿ ಬರುತ್ತವೆ. ಬಹಳ ಒಳ್ಳೆಯ ಸಂಶೋಧಕರು, ಶಾಸನ ತಜ್ಞರು ಆದಂತಹ ಹಿರಿಯರಾದ ವಿದ್ವಾಂಸರು ಶೇಷಶಾಸ್ತ್ರಿಗಳು, ಶೇಷಶಾಸ್ತ್ರಿಗಳು ಒಂದು ಅಬ್ಸರ್ವೇಷನ್ ಮಾಡಿದ್ರಂತೆ, ಬ್ರಾಹ್ಮಣರ ಬೈಗಳೆಲ್ಲ ಸಾವಿಗೆ ಸಂಬಂಧಪಟ್ಟಿದ್ರೆ ಬ್ರಾಹ್ಮಣೇತರ ಬೈಗಳೆಲ್ಲ ಹುಟ್ಟಿಗೆ ಸಂಬಂಧಪಟ್ಟಿವೆ ಅಂತ. ಅಷ್ಟು ಮಾತ್ರದ ವ್ಯತ್ಯಾಸ, ಹುಟ್ಟು ಸಾವಿನ ನಡುವೆ ತಾನೇ ಬದುಕಿಲ್ಲ. ಹಾಗಾಗಿ ಇಲ್ಲಿ ಕೂಡ ಬ್ರಾಹ್ಮಣೇತರ ಅಂತ ಏನು ಪ್ರತ್ಯೇಕ ಮಾಡಿಕೊಳ್ಬೇಕಾಗಿಲ್ಲ. ನೀವು ಆಲೋಚನೆ ಮಾಡಿ, ಅವನಿಗೆ ಪಿಂಡ ಹಾಕ, ಅವನು ನೆಗೆದು ಬೀಳ, ಅವನಿಗೆ ತಿಥಿ ಮಾಡ, ಈ ಥರ ಈ ಕಡೆ ಹುಟ್ಟು ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಅಮ್ಮ ಅಕ್ಕ ಎಲ್ಲ ಬರ್ತಾ ಇರ್ತಾರೆ. ಅಂದರೆ ಇದು ಬೇರೆ ದೇಶದವ್ರಿಗೆ ಗೊತ್ತಾಗೋಲ್ಲ, ಇದು ನಮ್ಮ ದೇಶಕ್ಕೆ. ಭೈರಪ್ಪನವರು ಆ ಜೀವನಾಡಿಯನ್ನು ಹಿಡಿದವರು. ಅಂಥ ಜೀವನಾಡಿಯನ್ನು ಹಿಡಿದ್ರಿಂದ ಅವರ ಸಾಹಿತ್ಯವನ್ನು ನಾವು ಗಟ್ಟಿಯಾಗಿ ಇಟ್ಟುಕೊಂಡ್ರೆ ಹೆಚ್ಚಿನ ಆಲಂಬನೆ ಉಂಟು. ಇದಕ್ಕೆ ನಾನು ದಾಖಲೆಯಾಗಿ 1100 ವರ್ಷಗಳಿಗೂ ಹಿಂದೆ ಕಾಶ್ಮೀರದಲ್ಲಿದ್ದಂಥ ಮಹಾ ದಾರ್ಶನಿಕ ಅಲಂಕಾರಿಕನಾದ ಆನಂದವರ್ಧನನ ಮಾತನ್ನು ಉಲ್ಲೇಖ ಮಾಡ್ತೀನಿ. ಅವನು ಹೇಳ್ತಾನೆ, ವಾಲ್ಮೀಕಿ ವ್ಯಾಸ ಮುಖ್ಯ ಯಾರಿದ್ದಾರೆ, ವ್ಯಾಸರು ವಾಲ್ಮೀಕಿಗಳು ಇತ್ಯಾದಿಗಳೆಲ್ಲ ಮಹಾಕವಿಗಳು, ಮಹಾ ಋಷಿ ಕವಿಗಳಿದ್ದಾರೆ, ಅವರನ್ನು ತದಭಿಪ್ರಾಯ ಬಾಹ್ಯ ಆದಂಥದ್ದು ನಾಸ್ಮಾಕಂ ಉದಿತೋ ನಯ ಅಂತ. ಅಂದರೆ ವಾಲ್ಮೀಕಿ ವ್ಯಾಸಾದಿಗಳು ಯಾವ ರೀತಿ ರಾಮಾಯಣ ಮಹಾಭಾರತ ಬರೆದರೋ ಅದಕ್ಕಿಂತ ವಿಭಿನ್ನವಾದ, ಅಂದರೆ ವಿಭಿನ್ನ ಅಂದರೆ ವಿರುದ್ಧವಾದ ಭಾವವನ್ನು ನಾವು ಹೇಳ್ತಾ ಇಲ್ಲ ಅಂತ. ವಾಲ್ಮೀಕಿ ವ್ಯಾಸ ಮುಖ್ಯಾಶ್ಚ ವಿಖ್ಯಾತಾಯೇ ಕವೀಶ್ವರಾಹ ತದಭಿಪ್ರಾಯ ಬಾಹ್ಯೋಯಂ ನಾಸ್ಮಾಕಂ ವರ್ತಿತೋ ನಯ ಅಂತ. ಅಂದರೆ ಅವನು ಹೇಳ್ತಾ ಇದ್ದಾನೆ, ನಾನು ಬೇಸಿಸ್ ಮಾಡ್ತಾ ಇರ್ತಕ್ಕಂಥದ್ದು ವ್ಯಾಸ ವಾಲ್ಮೀಕಿಗಳ ಮೇಲೆ. ತೆಲುಗಿನ ಲೇಖಕರು, ಬಹಳ ಜನಪ್ರಿಯ ಲೇಖಕರು, ಒಂದು ಕಾಲದಲ್ಲಿ ನವಲಾ ಚಕ್ರವರ್ತಿ, ನವಲಾ ಅಂದರೆ ತೆಲುಗಲ್ಲಿ ನಾವೆಲ್, ನವಲಾ ಸಾರ್ವಭೌಮ ಅಂತ ಕರಿತಾ ಇದ್ರು. ಕನ್ನಡದ ಎಷ್ಟೋ ಪತ್ರಿಕೆಗಳಿಗೆ ಅವರಿಲ್ಲದೆ ಇದ್ದರೆ ಪತ್ರಿಕೆಗಳ ಉಸಿರಾಟ ಆಗ್ತಾ ಇರಲಿಲ್ಲ. ಎಂಡಮೂರಿ ವೀರೇಂದ್ರನಾಥ್ ಅವರು ಆನಂದೋ ಬ್ರಹ್ಮ ಅಂತ ಒಂದು ಕಾದಂಬರಿಯಲ್ಲಿ ಒಬ್ಬ ಪ್ರೊಫೆಷನಲ್ ರೈಟರ್ಗೆ
ಫ್ಲಾಪ್ ಮೇಲೆ ಫ್ಲಾಪ್ ಆಗ್ತಾ ಇರುತ್ತೆ. ಆಗ ಅವನು ಹೋಗ್ಬಿಟ್ಟು ಒಂದು ಮೆಗಾ ಕಂಪ್ಯೂಟ್ರನ್ನ ಕೇಳ್ತಾನೆ, ಏನು ಇದುವರೆಗೂ ಅತ್ಯಂತ ಸೆಕ್ಸು, ಹಾರರು, ವೈಲೆನ್ಸು ಎಲ್ಲ ಇರ್ತಕ್ಕಂಥ ಭರ್ಜರಿ ಥೀಮ್ಗಳು ಕೂಡ ಸಕ್ಸಸ್ ಆಗಿರೋದು ಲೋಕದಲ್ಲಿ ಅಂದರೆ ರಾಮಾಯಣ ಮಹಾಭಾರತ ಅಂತ ಬರುತ್ತೆ. ಅಂದರೆ ಯಾರಿಗೂ ಬೇಕಾಗುವಂಥದ್ದಲ್ಲಿದೆ ಅಂತ. ಹೀಗೆ ಆನಂದವರ್ಧನ ಹೇಗೆ ತನ್ನ ಸಿದ್ಧಾಂತವನ್ನು ರಾಮಾಯಣ ಮಹಾಭಾರತಾದಿಗಳ ಮೇಲೆ ಟೈಮ್ ಟೆಸ್ಟೆಡ್ ಅಂತೀವಲ್ಲ ಅದರ ಮೇಲೆ ಬಳಸಿದ. ಇವತ್ತು ಹೋಮರ್ ನನಗೆ ಹಾಗೆ ಕಾಣಿಸ್ತಾನೆ, ಶೇಕ್ಸ್ಪಿಯರ್ ಹಾಗೆ ಕಾಣಿಸ್ತಾನೆ. ಆ ರೀತಿಯಾದದ್ದು ಆ ಸಾಲಿಗೆ ಸೇರುತ್ತೆ ಭೈರಪ್ಪನವರ ಸಾಹಿತ್ಯ. ಅದರಿಂದ ನಾವು ಕ್ಷೇಮವಾಗಿ ಅದರ ಮೇಲೆ ನಚ್ಚಿಕೊಂಡು ಮಾಡಬಹುದು ಅಂತ ಗೊತ್ತಾಗುತ್ತದೆ. ಈ ಕಾರಣದಿಂದಲೇ ಭೈರಪ್ಪನವ್ರದ್ದು ಯಾತಕ್ಕೆ ಹಾಗಾಯಿತು, ಅವರು ಬರೆಯುವಾಗ ನಾನು ಯಾವ ಓದುಗನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರು. ಇದು ಬಹಳ ಮುಖ್ಯ. ನಾವು ಯಾರಿದನ್ನು ಓದ್ತಾರೆ ಅಂತ ಗಮನ ಇಟ್ಕೊಂಡು ಹೋಗ್ತಾ ಇದ್ದರೆ ಹೇಗೆ ಊಹೆ ಮಾಡ್ಕೊಳ್ಳೋದು ಈಗಂತೂ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಕೆಲವರು ಕನ್ನಡದ ಈಚಿನ ಕಾದಂಬರಿಕಾರರು ತಾವು ಕಾದಂಬರಿ ಬರೆಯೋಕ್ಕೆ ಮುಂಚೆನೇ ತಮ್ಮ ಅನುವಾದಕರನ್ನು ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಇಂಗ್ಲೀಷ್ ಭಾಷೆಗೆ ಅನುವಾದಗಳು ಬೇಕಾದ್ರೆ ಅವರೇ ಸ್ವತಂತ್ರವಾಗಿ ಅನುವಾದ ಮಾಡಿಬಿಡ್ತಾರೆ ಅನ್ಸುತ್ತೆ ಇವರು ಬರೆಯೋಕ್ಕೆ ಮುಂಚೆನೇ. ಆ ಮಟ್ಟಕ್ಕೆ ಎಕ್ಸೈಟ್ಮೆಂಟು, ಆ ಮಟ್ಟಕ್ಕೆ ಅನ್ರೆಸ್ಟ್ ಕಾಣಿಸುತ್ತೆ. ನಮ್ಮ ಬರವಣಿಗೆಯನ್ನು ಬೇರೆಯವ್ರು ತಲುಪಿಸ್ಬೇಕು ಅಂತ. ಯಾರನ್ನೂ ಗಮನದಲ್ಲಿ ಇಟ್ಟುಕೊಳ್ಳದೆ ಬರೀಬೇಕಾದದ್ದು ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತದೆ. ಏಕೆಂದರೆ ತನಗಾಗಿ ತಾನು ಹೇಳ್ಕೊಳ್ತಕ್ಕಂಥದ್ದು ಆಗಬೇಕು. ಅದನ್ನು ಅವರು ಮಾಡಿದ್ರು. ಮತ್ತು ಅದಕ್ಕೆ ಏನಿದೆಯೋ ಅದು ಮಾಡಿದ್ರು. ಆ ವಸ್ತು ಏನು ಬೇಡತ್ತೋ ಅಷ್ಟು ಕೊಟ್ಟು ಬಿಡ್ತಕ್ಕಂಥದ್ದು. ಮಂದಿರದಲ್ಲಿ ನಾವು ನೋಡಿದಾಗ ಅವರು ಹೇಳ್ತಾರೆ, ಒಂದು ಬಡ ಖ್ಯಾಲನ್ನು ಹೇಗೆ ವಿಸ್ತರಿಸಿ ಆಲಾಪನೆ ಮಾಡ್ತಾರೋ ಆ ರೀತಿಯಲ್ಲೇ ನಾನು ಪಾತ್ರಗಳನ್ನು ಚಿತ್ರಿಸಬೇಕು, ಘಟನೆ ಚಿತ್ರಿಸಬೇಕು, ವಿಸ್ತಾರವಾಗಿರಬೇಕು ಅಂತ. ಒಂದು ಟಿ ವಿ ಸಂದರ್ಶನ ನಮ್ಮ ಶೈಲಜಾ ಸಂತೋಷ್ ಅವರು ಮಾಡಿದ್ರಲ್ಲಿ, ನೀವು ಯಾಕೆ ದಪ್ಪ ಕಾದಂಬರಿಗಳನ್ನು ಬರೀತೀರಾ ಅಂದರೆ, ನನಗೆ ಮೊದಲಿಂದ ದೊಡ್ಡ ಎಲೆಯಲ್ಲಿ ವಿಸ್ತಾರವಾಗಿ ಬಡಿಸ್ಕೊಂಡು ದೊಡ್ಡ ತುತ್ತುಗಳನ್ನು ಮಾಡ್ಕೊಂಡು ಚೆನ್ನಾಗಿ ತಿನ್ನೋದಿಷ್ಟ ಅಂತಂದಿದ್ರು. ಈ ರೀತಿಯಾಗಿ ಒಂದು ಥಿಂಕ್ ಬಿಗ್ ಅಂತೀವಲ್ಲ, ಒಂದು ಬೃಹದಾಕಾರವಾಗಿ ಮಹತ್ತಾಗಿ ಆಲೋಚನೆ ಮಾಡಬೇಕು ಅಂತ ಕುವೆಂಪುರ ಭಾವವನ್ನು ವ್ಯಕ್ತಪಡಿಸ್ತಾರೆ. ಭವ್ಯವಾಗಿ ಆಲೋಚನೆ ಮಾಡಬೇಕು, ಉದಾತ್ತವಾಗಿ ಆಲೋಚನೆ ಮಾಡಬೇಕು ಅಂತ. ಆ ಭವ್ಯತೆ, ಉದಾತ್ತತೆ ಅದು ಬೇಕಾದದ್ದು ಸಣ್ಣತನದಲ್ಲ ಅಂತ, ಘನವಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಹಾಗೆ ಆ ಬಗೆಯಾದದ್ದು. ಮತ್ತು ಅಧ್ಯಯನ, ಈಗಷ್ಟೇ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಚರ್ಚೆಯಲ್ಲಿ ನಮ್ಮ ಶೇಷಾದ್ರಿಯವರು, ಮಾಲವಿಕಾ ಅವರು ಎಲ್ಲ ಚರ್ಚೆ ಮಾಡಿದ್ರಲ್ಲ, ಅಥೆಂಟಿಸಿಟಿ ಬೇಕು ಅಂತ. ಅದು ಅಷ್ಟು ಮುಖ್ಯವಾದದ್ದು. ಅದಕ್ಕೆ ಭೈರಪ್ಪನವ್ರಿಗೆ ತುಂಬ ಆತ್ಮೀಯರು, ಒಳ್ಳೆಯ ಸಾಹಿತ್ಯ ಸಂಶೋಧಕರು ಆದಂಥ ಡಾಕ್ಟರ್ ಉಮಾರಾವ್ ಅವರ ಒಂದು ಮಾತನ್ನು ಜ್ಞಾಪಿಸ್ಕೊಳ್ತೀನಿ. ಅವರ ಮನೆಗೆ ಹೋಗಿ ಅವರು ಸಾಕಷ್ಟು ಕಾಲ ಇದ್ದು ಮಂದ್ರ ಕಾದಂಬರಿ ಬರೆಯುವಾಗ ಸಂಶೋಧನೆ ಎಲ್ಲ ಮಾಡಿಕೊಂಡು ಬಂದರು, ಕ್ಷೇತ್ರ ಕಾರ್ಯ. ಆಗ ಅವರು ಮಂದ್ರ ಕಾದಂಬರಿ ಬರೆದು ಪಬ್ಲಿಷ್ ಆಗಿತ್ತು. ಮತ್ತು ಮುಂಬೈಗೆ ಹೋದರು. ಉಮಾರಾವ್ ಅವರು, ಅವರ ಮನೆಯವರು ರಾಮರಾಯರು ಅವ್ರನ್ನ ಕರ್ಕೊಂಡು ಏರ್ಪೋರ್ಟಿಂದ ಬಂದರು. ಒಂದು ನಿಮಿಷ ತಡೀರಿ, ನಾನು ಇಲ್ಲೊಂದು ರಂಗಸ್ಥಳಕ್ಕೆ, ಒಂದು ದೊಡ್ಡ ಆಡಿಟೋರಿಯಮ್ಗೆ ನನ್ನನ್ನು ಕರ್ಕೊಂಡೋಗಿ ನಾನು ಬರೆದಿರ್ತಕ್ಕಂಥ ಒಂದು ಉಲ್ಲೇಖ ಅಲ್ಲಿದೆ ಆಡಿಟೋರಿಯಮ್ದು, ಅಲ್ಲಿಗೆ ನಾನು ಹೋಗಬೇಕು ಅಂದರು. ಮನೆಗೂ ಹೋಗದೆ ಅಲ್ಲಿಗೆ ನೋಡಿದ್ರು. ನೋಡಿ ಎಲ್ಲ ಹೀಗೆ ಗಮನಿಸಿಬಿಟ್ಟು ಪರವಾಗಿಲ್ಲ ಅಂದರು. ಏನಂದರೆ ಅಲ್ಲಿ ಸುಮಾರು ಒಂದು 500 ಜನದಷ್ಟು ಶ್ರೋತೃಗಳು ಕೂತ್ಕೊಳ್ಳೋಷ್ಟು ಜಾಗ ಇದೆ ಅಂತ ಮಂದಿರದಲ್ಲಿ ಬರೆದಿದ್ರು. ಅದು ನೆನಪಿನಿಂದ ಬರೆದಿದ್ರು, ಅದು ವಾಸ್ತವ ಅಲ್ಲವೋ ಹೌದು ಅಂತ ಹೇಳಿಬಿಟ್ಟು. ಹೀಗೆ ಯಾರೂ ಏನು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಆದರೆ ಅಥೆಂಟಿಸಿಟಿ ಅನ್ನೋದಕ್ಕೆ ಅಷ್ಟು ಪರಿಶ್ರಮ ಹಾಕಬೇಕು ಅಂತ. ಈ ರೀತಿಯಾದದ್ದು ಭೈರಪ್ಪನವರ ಸಾಹಿತ್ಯದಿಂದ ನಾವು ಪಡೆಯಬಹುದಾದ ಪ್ರೇರಣೆಗಳಲ್ಲಿ ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು, ದೊಡ್ಡತನವನ್ನು ಹೇಗೆ ಮೈದುಂಬಿಸಿಕೊಳ್ಬೇಕು, ಹರಹು ಹೇಗಿರಬೇಕು, ಇದು ಒಂದು ಮುಖ್ಯವಾಗುತ್ತದೆ ಅನಿಸುತ್ತೆ. ಮತ್ತು ಅವರಿಗೆ ಒಂದು ಸ್ವತಂತ್ರವಾದ ಶೈಲಿ ಇತ್ತು. ನವೋದಯದವರಿಗೆ ತುಂಬ ಇತ್ತು. ನಾನು ಬೇಕಾದರೆ ಕಣ್ಣಿಂದಲೂ ನೋಡಬೇಕಾಗಿಲ್ಲ, ಯಾರು ಆ ಭಾಗಗಳನ್ನು ಓದಿದ್ರೆ ಇದು ಕುವೆಂಪು ಅವರೇ ಬರೆದಿರೋದು, ಇದು ಬೇಂದ್ರೆನೇ ಬರೆದಿರೋದು, ಇದು ಪೂತಿನ ಮಾತ್ರ ಬರೆದಿರೋದು, ಇದು ನರಸಿಂಹಸ್ವಾಮಿ ಬರೆದಿರೋದು, ಇದು DVG ಬರೆದಿರೋದು, ಇದು ಗೋವಿಂದ ಪೈ ಅಲ್ಲದೆ ಜಗತ್ತಿನಲ್ಲಿ ಯಾರೂ ಬರೆಯೋಕ್ಕಾಗವಲ್ಲ, ಈ ರೀತಿಯಾದ ಇದು ಮಾಸ್ತಿ ಅವರದೇ ಗದ್ಯ, ಹೀಗೆ ಗೊತ್ತಾಗುವಂಥದ್ದಿತ್ತು. ಭೈರಪ್ಪನವ್ರ ಭಾಷೆನೂ ಹಾಗೆ. ಒಂದು 4 ಪ್ಯಾರಾಗ್ರಾಫ್ ಓದ್ತಿದ್ದಂಗೆ ಭೈರಪ್ಪನವರು ಅಂತ ಗೊತ್ತಾಗ್ತಾರೆ. ಫೇಸ್ ಇಸ್ ದಿ ಇಂಡೆಕ್ಸ್ ಅಂತೀವಲ್ಲ, ಥಂಬ್ ಇಂಪ್ರೆಷನ್ನು, ಬಯೋಮೆಟ್ರಿಕ್ಸ್ ಅಂತೀವಲ್ಲ, ಭೈರಪ್ಪನವ್ರದ್ದು ಹಾಗೆ. ಮಹಾಲೇಖಕರದೆಲ್ಲ ಹಾಗಿರುತ್ತೆ. ಅದು ನೋಡ್ತಾ ಇದ್ದಂತೆ ಗೊತ್ತಾಗ್ಬಿಡುತ್ತದೆ. ಆ ಸ್ವೋಪಜ್ಞತೆ ಬೇಕು. ಸ್ವೋಪಜ್ಞತೆ ಇಲ್ಲದೇ ಇದ್ದರೆ, ಒರಿಜಿನಾಲಿಟಿ ಇಲ್ಲದೇ ಇದ್ದರೆ ಆಗೋಲ್ಲ. ಆ ನಿಟ್ಟಿನಲ್ಲಿ ಬಂದಾಗ ಕೆಲವರು ಪತ್ರಿಕಾಕರ್ತರು ಮತ್ತೊಬ್ಬರು ಈಗೆಲ್ಲ ಸಾಕಷ್ಟು ಜನ ಬರೀತಾರಲ್ಲ, ಅವ್ರಿಗೊಂದು ಪರಿವಾರ ಇದೆ. ಆ ಪರಿವಾರವಷ್ಟು ಕೂಡ ಜೆರಾಕ್ಸ್ ಕಾಪಿ ಅದೇ ತರಹ ಮಾಡ್ತಾ ಇರ್ತದೆ. ಈಗ ಉದಾಹರಣೆಗೆ ನೋಡಿ, ಕನ್ನಡಕ್ಕೆ ಸಂತೋಷ ಹೊರಟೋಗ್ಬಿಟ್ಟಿದೆ, ಖುಷಿ ಬಂದುಬಿಟ್ಟಿದೆ.
తెలుగుగంತూ యావತ್ತూ నేను చాలా హ్యాపీగా ఉన్నాను ಅಂತ ಬಂದ್ಬಿಡ್ತು, నేను చాలా ಸಂತೋಷಂగా ఉన్నాను ಅನ್ನೋದು ಹೊರಟೋಗ್ಬಿಡ್ತು. ಈ ಥರ ಸಂತೋಷ ಸುಖಗಳೆಲ್ಲ ಹೊರಟೋಗುವಂಥ ಸ್ಥಿತಿ ಬಂದುಬಿಟ್ಟಿದೆ. ಆ ರೀತಿಯಾಗಿ ಒಂದು ಮೂಸೆಯಲ್ಲಿ ಹಾಕಿದಂತೆ ಒಂದು ಮೊನಾಟನಸ್ ಶೈಲಿ ಬಂದುಬಿಟ್ಟಿದೆ. ಅದರೊಳಗೆ ಭೈರಪ್ಪನವರು ತಮ್ಮ ನೆಲದ ಭಾಷೆ ಮಾಡಿಕೊಂಡ್ರು. ಮತ್ತು ಕಿತ್ತೂರು ಚೆನ್ನಮ್ಮ ಭಾಷೆ ಇತ್ಯಾದಿ ಚರ್ಚೆ ಬಂತು. ನನಗನ್ಸುತ್ತೆ ಈಗ ಪೌರಾಣಿಕ ಚಲನಚಿತ್ರಗಳು ಅವರು ಯಾವ ಸಂಸ್ಕೃತದಲ್ಲಿ ಮಾತಾಡಿದ್ರೋ, ಯಾವ ವೈದಿಕ ಭಾಷೆಯಲ್ಲಿ ಮಾತಾಡಿದ್ರೋ, ಯಾವ ಪ್ರಾಕೃತದಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ. ಅದನ್ನು ಕನ್ನಡ ಸಿನಿಮಾ ಮಾಡಬಹುದು ಅಂದರೆ ಕಿತ್ತೂರು ಚೆನ್ನಮ್ಮ ಕೂಡ ಮೈಸೂರು ಕನ್ನಡದಲ್ಲಿ ಮಾತಾಡಬಹುದೇನೋ ಅಂತ ಅನಿಸುತ್ತೆ. ಭೈರಪ್ಪನವರು ತಮ್ಮ ಆ ತೆಂಗಿನ ಸೀಮೆ ನಮ್ಮ ಹರೀಶ್ ಅವರ ಊರಿಗೆ ಹತ್ತಿರ ಇರತಕ್ಕಂಥ ಪ್ರಾಂತಗಳ ಭಾಷೆಯನ್ನು ಪರ್ವಕ್ಕೂ ಬಳಸಿ ಹೀಗೆ ಅವರು ಮಾತಾಡಿರ್ಬೋದು ಅಂತ ಮಾಡಿದ್ರು. ಅದೇ ಥರ ಮಂತ್ರ ಓದುವಾಗ ನನಗೆ ಬಹಳ ಬಾರಿ ಅನಿಸಿದೆ, ಅದು ಭ್ರಮೇನೋ ಏನೋ ಗೊತ್ತಿಲ್ಲ, ಇದು ಹಿಂದಿನಲ್ಲಿ ಓದ್ತಾ ಇರೋ ಕಾದಂಬರಿ ನಾನು ಅಂತ. ಮಂತ್ರ ಓದುವಾಗ ಹಾಗನಿಸಿತ್ತು. ಭೈರಪ್ಪನವರೇ ಹೇಳಿದ್ದುಂಟು, ನಾನು ಸಾರ್ಥ ಸಂಸ್ಕೃತದ ಕಾದಂಬರಿಯಂತೆ ಬರೆದಿದ್ದೀನಿ ಅಂತಂದಿದ್ರು. ವಿಶ್ವಾಸ ಅವರಿಗೆ ಗೊತ್ತಿದೆ, ಅವರ ಭೈರಪ್ಪನವರ ಕಾದಂಬರಿಗಳನ್ನು ಸಂಸ್ಕೃತಕ್ಕೆ ತಂದವರು. ಅಂದರೆ ಹೀಗೆ ಸ್ವಂತ ಶೈಲಿಯನ್ನು ತಂದುಕೊಂಡ್ರಲ್ಲ, ನಮಗೆ ಅದು ಬೇಕಾಗಿದೆ. ಗೋಪಾಲಕೃಷ್ಣ ಅಡಿಗರು ನಡೆದು ಬಂದ ದಾರಿ ಅಂತ ಅನ್ನುವ ಕವನ ಸಂಕಲನದಲ್ಲಿ ಹೇಳ್ತಾರಲ್ಲ, ಅನ್ಯರೊರೆದುದೇನೆ ಅಂತ, ಅದು ನಮಗೆ ಇವರು ಚೆನ್ನಾಗಿ ಭಯಪಾಠವೇ ಆಗಿದೆ ಅನ್ಸುತ್ತೆ. ಅನ್ಯರೊರೆದುದನೆ ಬರೆದುದನೆ ನಾ ಬರೆದು ಭಿನ್ನಗಾಗಿದೆ ಮನವು ಬಗೆಯ ಒಳಗನೆ ತೆರೆದು ಪನ್ನತಿಕೆ ಬರುವನಕ ಎನ್ನ ಬಾಳಿದು ನರಕ. ಅದು ಬಹಳ ಮುಖ್ಯ, ಸ್ವಂತಿಕೆ. ಆ ಸ್ವಂತಿಕೆಯನ್ನು ಸ್ವೋಪಜ್ಞತೆಯನ್ನು ಪಡ್ಕೊಳ್ಬೇಕು ಅನಿಸುತ್ತೆ. ಮತ್ತು ಅವರೇ ಒಂದು ಕಡೆ ಹೇಳ್ತಾರೆ, ಈ ದ್ವಂದ್ವಗಳನ್ನು ಮೀರಿದ ಶುದ್ಧ ಅವ್ಯಕ್ತ ಭಾವ, ಅದರ ನಿರುಪಾಧಿಕ ಸ್ಥಿತಿ. ಮೊದಲನೇ ಅಧಿವೇಶನದಲ್ಲೇ ಅದನ್ನು ನಾನು ಹೇಳಿದ್ದೆ. ಆಪಾತತಃ ಒಳಿತು ಕೆಡುಕುಗಳನ್ನು ತಾತ್ಕಾಲಿಕವಾಗಿ ಆದರೂ ಅಮಾನತಿನಲ್ಲಿ ಇರಿಸುವಂಥ ಸ್ಥಿತಿ. ರಸಸ್ಥಿತಿ ಅಂದರೆ ಅದೇನೆ. ಜಡ್ಜ್ಮೆಂಟಲ್ಲಾಗದೆ ಸಸ್ಪೆಂಡ್ ಮಾಡಿ ನಮ್ಮ ತೀರ್ಮಾನಗಳನ್ನು, ಭಾವಗಳನ್ನು ಪ್ರೆಸೆಂಟ್ ಮಾಡತಕ್ಕಂಥದ್ದು, ಇವು ಬಹಳ ಮುಖ್ಯವಾಗಿ ಬೇಕಾಗಿರುವುದು ಅನಿಸುತ್ತೆ. ಒಂದು ಕೆಲವು ಟೆಕ್ನಿಕಲ್ ಟರ್ಮ್ಸಲ್ಲಿ ಸಂಗ್ರಹ ಮಾಡೋದಿದ್ದರೆ, ರಸನಿಷ್ಠೆ, ಭಾವಶುದ್ಧಿ, ಮೌಲ್ಯ ಪ್ರಜ್ಞೆ, ಅನುಭವ ಪ್ರಾಮಾಣ್ಯ, ಅನುಭವ ಶೋಧನೆ, ಸಂವೇದನೆಯಲ್ಲಿ ಸಾಕ್ಷಾತ್ಕಾರವಾಗದ ಹೊರತು ನಾನದನ್ನು ಲಿಪಿಬದ್ಧಗೊಳಿಸೋಲ್ಲ ಅನ್ನುವ ಮಟ್ಟದ ಹಠ, ಈ ಬೆಳಕು ನಮಗೆ ಬಹಳ ಬೇಕು. ಭೈರಪ್ಪನವರು ಯಥೇಷ್ಟವಾಗಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತದೆ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾದ ನನಗನ್ಸೋದೇನೆಂದರೆ, ನಾನೇ ಕೆಲವು ಉದಯೋನ್ಮುಖ ಸಾಕಷ್ಟು ಉದಿತ ಲೇಖಕರಲ್ಲಿಯೂ ನೋಡಿದ್ದೇನೆಂದರೆ, ಗದ್ಯ ಬರೆಯೋರು ಕವಿತೆಯನ್ನು ಓದಲ್ಲ, ಕವಿತೆ ಬರೆಯೋರು ಗದ್ಯವನ್ನು ಓದಿದ್ರು ಗಂಭೀರವಾಗಿ ತಗೊಳ್ಳಲ್ಲ. ಇದು ಎರಡೂ ಬರೆಯೋರು ಕನ್ನಡ ಸಾಹಿತ್ಯ ಹುಟ್ಟಿದ್ದೇ 1910 ಮೇಲೆ ಅಂತ ಭಾವಿಸ್ಕೊಂಡಿದ್ದಾರೆ. ಹಿಂದಿನವ್ರದ್ದು ಯಾವುದೂ ಓದಲ್ಲ, ಗ್ರಹಚಾರ ಕೆಟ್ಟು ಓದಿದರೆ ಕಾಲೇಜಲ್ಲಿ ಆಗಿರೋದಾಗಿರುತ್ತದೆ. 1200 ವರ್ಷಗಳಷ್ಟು ಇತಿಹಾಸ ಇರುವ ಕನ್ನಡ ಸಾಹಿತ್ಯವನ್ನು ಒಂದು ಮಟ್ಟಕ್ಕಾದರೂ ಮೈಗೂಡಿಸಿಕೊಳ್ಳದೆ ಇದ್ದರೆ ಕನ್ನಡ ಗಟ್ಟಿಯಾಗೋದು ಹೇಗೆ? ಭೈರಪ್ಪನವರು ಕುಮಾರವ್ಯಾಸ ಭಾರತವನ್ನು ಚೆನ್ನಾಗಿ ಓದ್ಕೋತಾ ಇದ್ರು. ಯಾರೋ ಹೇಳಿದ್ರು, ನಿಮ್ಮ ಪರ್ವ ಓದಿದ ಮೇಲೆ ನನಗೆ ಕುಮಾರವ್ಯಾಸ ಭಾರತದಲ್ಲಿ ರುಚಿನೇ ಹೊರಟೋಯ್ತು ಅಂತ. ಎಲ್ಲಪ್ಪ ಹೋಗುತ್ತೆ, ನನಗೇ ಹೋಗಿಲ್ಲ, ನಾನು ಇನ್ನೂ ಓದ್ತಾ ಇರ್ತೇನೆ ಅಂತಂದರು. ಇದು ಮುಖ್ಯವಾಗಿ ಬೇಕಾದದ್ದು. ಅಂದರೆ ಈ ಬಗ್ಗೆ ದೃಷ್ಟಿ ಮತ್ತು ಶಾಸ್ತ್ರ ವ್ಯಾಸಂಗ ಬೇಕು. ತುಂಬ ಜನಕ್ಕೆ ಗೊತ್ತಿಲ್ಲ, ಸೇಡಿಯಾಪು ಕೃಷ್ಣ ಭಟ್ಟರ ಛಂದೋಗತಿಯ ಬಗ್ಗೆ ಭೈರಪ್ಪನವ್ರಿಗೆ ಇಂಟ್ರೆಸ್ಟ್ ಬಂತು, ಛಂದಸ್ಸಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ. ನಾನೇ ಆ ಪುಸ್ತಕವನ್ನು ತಲುಪಿಸಿದೆ. ಅದನ್ನು ಓದಿ ಅವರು ತುಂಬ ಸಂತೋಷಪಟ್ಟು, ಓದಿದ್ರೆ ಇಂಥ ಪುಸ್ತಕ ಓದಬೇಕು, ಇದು ದರ್ಶನ ಅಂತಂದರೆ, ಇದು ಆ ವಿದ್ಯೆಯಲ್ಲಿ ಪರಾಕಾಷ್ಠೆ ಅಂತಂದರು. ಅಂದರೆ ಶಾಸ್ತ್ರ ಸಾಹಿತ್ಯವನ್ನು, ಅದು ಆಧುನಿಕ ಶಾಸ್ತ್ರವೂ ಆಗಿರ್ಬೋದು, ಪ್ರಾಚೀನ ಸಾಹಿತ್ಯವಾಗಿರ್ಬೋದು, ಅದರ ವ್ಯಾಸಂಗದಿಂದ ಮಾಡೋಕ್ಕಾದರೆ ತುಂಬ ಅನುಕೂಲತೆ ಉಂಟು ಅಂತಂತೀನಿ. ಅಂದರೆ ಈ ರೀತಿಯಾಗಿ ಭೈರಪ್ಪನವರಿಂದ ನೇರವಾಗಿ ಪಡೆಯಬಹುದಾದ ಪ್ರೇರಣೆ ಇಟ್ಕೊಂಡು ಮುಂದಿನ ಸಾಹಿತ್ಯದ ಆಯಾಮಗಳ ಬಗ್ಗೆ ಹೋಗ್ಬೋದು. ನಾನು ಹರೀಶ್ ಅವ್ರನ್ನೇ ಕೇಳಿಬಿಡ್ತೀನಿ, ಮುಂದಿನ ಸಾಹಿತ್ಯದ ಆಯಾಮಗಳು ಹೇಗಿರ್ಬೋದು ಅಂತ ಹೇಳಿ. ಅವಧಾನಿಗಳೇ ಪೃಚ್ಛಕರಾದರೆ ಕಷ್ಟ. ಹಾಗಲ್ಲ, ಮುಂದಿನ ಸಾಹಿತ್ಯದ್ದು ಭೈರಪ್ಪನವರ ದಾರಿಗೆ ಹೋಗುತ್ತೆ ಅನಿಸುತ್ತೆ. ಕಾರಣ ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ಈಗ ಸಿದ್ಧವಾಗಿರೋದು ರಸನಿಷ್ಠೆನೇ. ಯಾವುದು ಸಿನಿಮಾಗಳಿಗೆ ಅಥವಾ ಕಾದಂಬರಿಗಳಿಗೆ, ಕಥೆಗಳಿಗೆ, ಈವನ್ ಟಿ ವಿ ಸೀರಿಯಲ್ಗಳಿಗೆ, ಈಗ ನಮ್ಮ ಮಾಳವಿಕಾ ಅವರೆಲ್ಲ ಇದ್ದಾರೆ, ಅವ್ರು ಮಾಡಿದಂಥ ಗೃಹಭಂಗ ಈಗ ರೀಟೆಲಿಕಾಸ್ಟ್ ಆದರೆ ಅದಕ್ಕೆ ಪಾಪ್ಯುಲಾರಿಟಿ ಇನ್ನೂ ಜಾಸ್ತಿ. ರಾಮಾಯಣದ ಹಿಂದೆ ಗೋಯಲ್ ಮಾಡಿದ್ದನ್ನು ಮಾಡಿದ್ರೆ ಈಗ ಮತ್ತೆ ಜನ ಅದನ್ನು ನೋಡ್ತಿದ್ದಾರೆ. ಶೆಲ್ಫ್ ಲೈಫ್ ಅನ್ನೋದು ರಸ ಮೂಲವಾಗಿ ಬಂದರೆ ಜಾಸ್ತಿ. ಈಗ ಉದಾಹರಣೆಗೆ
ಬಿ ಶಿವರಾಮ್ ಶಾಸ್ತ್ರಿಗಳಿಂದ ಹಿಡಿದು ಬಾಣಾವರ ಶಿವರಾಮ್ ಶಾಸ್ತ್ರಿಗಳು, ಆಮೇಲೆ ಎಚ್ ತಿಪ್ಪೇರುದ್ರಸ್ವಾಮಿ, ತೀನಂ ಶ್ರೀಕಂಠಯ್ಯ, ಗಣೇಶ್ ಅವರು, ಇನ್ನೂ ಅನೇಕರು, ನಂಜನಗೂಡು ಬಾಲಸುಬ್ರಹ್ಮಣ್ಯ, ಇವರೆಲ್ಲ ಕನ್ನಡದಲ್ಲಿ ಕಾವ್ಯಮೀಮಾಂಸೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ಬರೆದಿದ್ದಾರೆ. ಅದನ್ನು ಈಗ ಗದ್ಯ ಪದ್ಯ ಬರೆಯುವಂಥ ಲೇಖಕಿಯರು ಬಾಲಚಂದ್ರ ನೇಮಾಡೆ ಅಂತ ಒಬ್ಬ ಮರಾಠಿ ಲೇಖಕ, ಅವ್ರದ್ದೊಂದು ಪುಸ್ತಕ ಇದೆ. ಅದರೊಳಗಡೆ ಅವ್ರು ಏನು ಹೇಳ್ತಾರೆ, ಇತ್ತಿತ್ತಲಾಗಿ ಲೇಖಕರು ಯಾಕೆ ಮಹಾಶಯರಾಗುತ್ತಿದ್ದಾರೆ ಅಂತ. ನಿಮ್ಗೆ ಅರ್ಥ ಆಗಿರ್ಬೋದು. ಲೇಖಕರು ಮಹಾಶಯರಾದರೆ ಅವ್ರಿಗೆ ಮಣ್ಣಿನ ಸ್ಪರ್ಶ ಅಂದರೆ ಸಾಹಿತ್ಯದ ಅಥವಾ ಸಂಸ್ಕೃತಿಯ ಸ್ಪರ್ಶ ಕಮ್ಮಿ ಆಗಿಬಿಟ್ಟು ಒಂಥರ ಒಂದು ಚೇಂಬರ್ನಲ್ಲಿ ಕೂತ್ಕೊಂಡು AC ಚೇಂಬರಲ್ಲಿ ಕೂತ್ಕೊಂಡು ಬರೆದಂತೆ ಅನಿಸತ್ತೆ. ಈ ಸಂದರ್ಭ ಹೋಗಬೇಕು ಅಂದರೆ ಅಥವಾ ಆ ಜಾಗ ಖಾಲಿ ಇತ್ತು ಅಂದರೆ ಅಲ್ಲಿ ಯಾವ್ಯಾವುದೋ ಸಿದ್ಧಾಂತಗಳು ತುಂಬಿಕೊಳ್ತಾರೆ. ಯಾವುದೋ ಒಂದು ಕಮ್ಯುನಿಸಮ್ಮು, ಸೋಷಿಯಲಿಸಮ್ಮು, ಅಥವಾ ಇವತ್ತು ನಡೀತಿರೋ ಒಂದು ಅರಾಜಕತಾವಾದ, ಏನೂ ಬೇಡ ನಮಗೆ ಎಲ್ಲ ಕಿತ್ತಾಕ್ಬಿಡೋಣ ಅನ್ನುವಂಥ ಒಂದು ಅನಾರ್ಕಿ ಅನ್ನೋದು ಇವತ್ತು ಅನೇಕ ಕಡೆ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಕಂಡು ಬರುತ್ತಾ ಇದೆ. ಅದು ಬರುತ್ತೆ. ಹಾಗಾಗಿ ಈಗ ಅನೇಕ ಸತಿ ಗಣೇಶ್ ಅವರಾಗಲಿ, ನಾನೇ ತರಗತಿಗಳಲ್ಲಿ 15 ವರ್ಷ MA ಪಾಠ ಮಾಡಿದ್ದೀನಿ. ನಾವು ಯಾವುದನ್ನು ರಸದ ಬಗ್ಗೆ ಹೇಳ್ತೀವಿ, ಜನಕ್ಕದು ಏನೋ ಬಹಳ ಇವರು ಹಳೆ ಕಾಲದ ಗೊಡ್ಡು ಹೇಳ್ತಾ ಇದ್ದಾರೆ ಅನಿಸುತ್ತೆ. ವಾಪಸ್ಸು ಮನೆಗಳಲ್ಲಿ MS ಸುಬ್ಬಲಕ್ಷ್ಮಿ ಹಾಡೇ ಕೇಳೋದು. ಬೆಳಗ್ಗೆ ಎಲ್ಲ ಕೌಸಲ್ಯ ಸುಪ್ರಜಾರಾಮನೋ ಅಥವಾ ಮತ್ತೊಂದು ಯಾವುದೋ ವಿಷ್ಣು ಸಹಸ್ರನಾಮನೋ ಅವರವರ ಅಭಿರುಚಿಗೆ ತಕ್ಕಂತೆ. ಯಾಕೆ? ಅದಕ್ಕೊಂದು ಕ್ಲಾಸಿಕ್ ಆದ ನೇಚರ್ ಇದೆ. ಕೊನೆಗೂ ಉಳ್ಕೊಳ್ಳೋದು ಅದೇನೆ. ಒಂದು ಹೋಟ್ಲಿಗೆ ಹೋದರೆ ನಾವು ನಮ್ಮ ಕಡೆ ಹಳೆ ಮೈಸೂರು ಭಾಗದವರು ಏನಾದ್ರು ಬೇರೆ ಆರ್ಡ್ರ್ ಮಾಡೋಕ್ಕೆ ಮುಂಚೆ ಯಾತಕ್ಕೂ ಒಂದು ಇಡ್ಲಿ ವಡೆ ಕೊಟ್ಬಿಡಪ್ಪ ಅಂತ, ಅದಾದರೂ ಅವ್ನು ಚೆನ್ನಾಗಿ ಮಾಡ್ತಿರ್ತಾನೆ ಅಂತ, ಅದನ್ನಾರು ತಿಂದು ಸಾಯೋಣ ಅಂತ. ಬೇರೆದಕ್ಕೆ ಹೊಟ್ಟೆ ಕೆಡಿಸ್ಕೋಬೋದು, ಗೊತ್ತಿಲ್ಲ ಅಲ್ವಾ? ಇದು ಟೈಮ್ ಟೆಸ್ಟೆಡ್. ಇದು ಭಾರತೀಯ ಸಾಹಿತ್ಯ ಆಗಲಿ, ಭಾರತೀಯ ಸಂಗೀತ ಆಗಲಿ, ಚಿತ್ರಕಲೆ ಕಷ್ಟ ಇವತ್ತು ಹೇಳೋದಕ್ಕೆ. ಪೂರ್ತಿ ಹೆಚ್ಚು ಕಡಿಮೆ ನಶಿಸಿ ಹೋಗಿದೆ ಪ್ರಾಚೀನ ರೀತಿಯ ಚಿತ್ರಕಲೆ. ಹಾಗಾಗಿ ಒಂದು ರೀತಿ ನನಗೂ ಗಣೇಶ್ ಅವ್ರಿಗೂ ಅದೇ ಮನಸ್ಸಿನಲ್ಲಿ ಅನೇಕ ಸತಿ ಮಾತಾಡ್ಕೊಂಡಾಗ ಮತ್ತು ಓದಿದಾಗ ಅವ್ರನ್ನ ಕೇಳಿದಾಗ ಗೊತ್ತಾಗೋದು, ನವೋದಯ ಕಾಲ ಇತ್ತಲ್ಲ, ಅವರು ಹಳೇದನ್ನು ನಾಶಪಡಿಸಿ ಹೊಸದನ್ನು ಕಟ್ಟಲಿಲ್ಲ. DVG ಅವರಾಗಲಿ, VC ಅವರಾಗಲಿ, BM ಶ್ರೀ ಕುವೆಂಪು ಆಗಲಿ, ಮತ್ತೊಬ್ಬರಾಗಲಿ, ಸೈಡಿಯಾಪು ಆಗಲಿ, ಮತ್ತೊಬ್ಬರಾಗಲಿ ಹಂಗೆ ಮಾಡಲಿಲ್ಲ. ಅದನ್ನು ಅರಗಿಸ್ಕೊಂಡು ಒಂಥರ ಯಾವುದನ್ನು ಇಂಗ್ಲೀಷ್ನಲ್ಲಿ ನಿಯೋ ಕ್ಲಾಸಿಸಿಸಮ್ ಅಂತ ಕರೀತಾರೆ ಇಂಗ್ಲೀಷ್ ಸಾಹಿತ್ಯದಲ್ಲಿ, ಆ ರೀತಿ ಹಳತರ ಒಂದು ಹೊಸ ರೂಪಾಂತರವನ್ನು ಮಾಡಿ. ಈಗ ಭಾಮಿನಿ ಷಟ್ಪದಿ ಬಿಟ್ಟರು ಭಾಮಿನಿ ಲಯ ಇಟ್ಕೊಂಡ್ರು ಅಲ್ವಾ? ರಗಳೆಗಳನ್ನು ಬಿಟ್ಟರು ಅದರ ರಗಳಲ್ಲಿರೋ ಮಂದಾನಿಲ ಅಥವಾ ಲಲಿತಾ, ಮತ್ತೊಂದು ಲಲಿತ ರಗಳೆ, ಅದನ್ನು ಇಟ್ಕೊಂಡ್ರು. ಮತ್ತು ಅವರೇ ಕೆಲವು ರಗಳೆಗಳ ಹೆಸರನ್ನು ಕೂಡ ತೀನಂ ಶ್ರೀ ಅವರು ಇತ್ಯಾದಿಯವರೆಲ್ಲ ಕೊಟ್ಟರು ಆ್ಯಕ್ಚುಲಿ ಅಲ್ವಾ? ಇದು ನಮಗೆ ಈಗ ಭಂಗ ಆಗಿದೆ. ಅಂದರೆ ಈಗ ಯಾರ್ಯಾರು ಬಹಳ ದೊಡ್ಡ ದೊಡ್ಡ ಸಮಗ್ರ ಕವನಗಳನ್ನು ಬರೀತಾ ಇದ್ದಾರೋ ಅವ್ರ ಹೆಸರು ಹೇಳಲ್ಲ, ಎದೆ ಹೊಡ್ಕೊಂಡು ಸತ್ತೋಗ್ತಾರೆ. ಬದುಕಿರೋದ್ರಿಂದ ಹೇಳೋಲ್ಲ. ವಿಮರ್ಶಕನಾಗಿ ನನಗೂ ಒಂದು ಸ್ವಧರ್ಮ ಇದೆ, ಅಂದರೆ ಹತ್ಯೆಗೆ ಕಾರಣ ಆಗಬಾರ್ದು ಅಂತ. ಅದಾಗ್ಬಿಡುತ್ತೆ. ಅಷ್ಟು ಮಾತು ಬಂದಾಗ ಸೋದಾಹರಣವಾಗಿ ಕೊಟ್ಟರೆ ಕೆಲವೊಮ್ಮೆ ಅದು ಘಾತಕ ಆಗುತ್ತೆ. ಅವರ ಸಮಗ್ರಗಳು ಬಂದಿದೆ. ಆದರೆ ಈಗ ಗಣೇಶ್ ಅವರು ಆ ಸಾಲು ಅಂದ ತಕ್ಷಣ ಅಡಿಗರದ್ದನ್ನು ನಾನು ಹೇಳಿದೆ. ಬೇಂದ್ರೆ ಅವ್ರದ್ದು, ಕುವೆಂಪು ಅವ್ರದ್ದು, ಸೈಡಿಯಾಪು ಅವ್ರದ್ದು, ಮತ್ತೊಬ್ರದ್ದು ನಾವು ಹೇಳ್ಬೋದು. ಯಾಕೆ ಅಂದರೆ ಅದು ನಾಲಿಗೆ ಮೇಲೆ ನಮಗೆ ಇದೆ, ಕಂಠದಲ್ಲಿ ಮತ್ತು ಹೃದಯದಲ್ಲಿ ಕೂತಿದೆ. ಹಾಗೆ ನವ್ಯೋತ್ತರದಲ್ಲಿ ಬಂದಂಥ ಒಂದು 50 ವರ್ಷದ ಲಿಟ್ರೇಚರಲ್ಲಿ ನನ್ನ ಒಂದು ಸಣ್ಣ ಇದರಲ್ಲಿ ಹೇಳೋದಾದರೆ, ಅಡಿಗರ ಕವನಗಳನ್ನು ಬಿಟ್ಟರೆ, ಕೆಲವು ಕವನಗಳು ಒಂದು 8-10 ಕವನಗಳನ್ನು ಬಿಟ್ಟರೆ, ಗೋಪಾಲಕೃಷ್ಣ ಅಡಿಗರದ್ದು, ಬೇರೆಯವ್ರ ಕವನಗಳು ಯಾರಿಗೂ ವಾಚೋವಿಧೇಯವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಸೃಷ್ಟಿನಲ್ಲೇ ಅವ್ರು ಹೇಳಿದ್ರಲ್ಲ ತೆತ್ಕೊಳ್ಳೋದು ಅಂತ. ಪೂರ್ತಿ ಅವರು ತೆತ್ಕೊಳ್ಳದೆ ನಾನು ಬರೆದ್ರೆ ಬೌದಿಲಿಯರ್ ಬರ್ದಂಗೆ ಬರೀಬೇಕು, ನಾನು ಬರೆದ್ರೆ ಬ್ರೆಕ್ಟ್ ಬರ್ದಂಗೆ ಬರೀಬೇಕು, ಬೆಕೆಟ್ ಬರ್ದಂಗೆ ಬರೀಬೇಕು, ಆಮೇಲೆ ಬಕೆಟ್ ಬರ್ದಂಗೆ ಬರೀಬೇಕು ಅಂತ. ಅಂದರೆ ನಾನು ಬೆಕೆಟ್ ಬಗ್ಗೆ ಹೇಳ್ತಿಲ್ಲ, ಅವ್ನು ದೊಡ್ಡ ರೈಟರು, ಅವನ ಬಗ್ಗೆ ಅಲ್ಲ, ಇವರು ಬಕೆಟ್ಟು ಅಂತ, ಇವರು ಜೆರಾಕ್ಸ್ ಅನ್ನೋದು ನಾನು ಬಕೆಟ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇದು ಆಗಿದ್ದರಿಂದ ಏನಾಯಿತು ಅಂದರೆ ಅವ್ರ ಅತ್ಲಾಗೆ ಪಶ್ಚಿಮದ ಕಡೆಗೂ ಹೋಗಲಿಲ್ಲ, ಇತ್ಲಾಗೆ ಪೂರ್ವವನ್ನೂ ಮಾಡಲಿಲ್ಲ. ಒಂಥರ ಅಂತರ್ಪಿಶಾಚಿಗಳಾಗಿ ತಾವೂ ಇದ್ದರು. ಮತ್ತು ಓದುಗರ ವರ್ಗದಲ್ಲಿ ಇದ್ದಂಥ ಒಂದು ರಾಸಿಕ್ಯವನ್ನು, ರಸಿಕತೆಯನ್ನು ನಾಶ ಮಾಡಿದ್ರು. ರುಚಿಶುದ್ಧಿ ಹೊಟ್ಟೋಯ್ತು. ಒಳ್ಳೆ ಚೆನ್ನಾಗಿರೋದನ್ನು ಓದೋಣ ಅಂತ ಹೇಳಿದ್ರೆ 99 ದೋಸೆ ಅಂತ ಮಾಡ್ತಾರೆ ಬೆಂಗಳೂರಿನಲ್ಲಿ, ಆ ಥರ ಆಯಿತು. ಏನೇನು ದೋಸೆಯ ಕಗ್ಗೊಲೆ ಅದನ್ನು ಮಾಡ್ತಾರೆ. ಅದನ್ನೆಲ್ಲ ಬೀದಿನಲ್ಲಿ ಬೇರೆ ಜನ ನಿಂತ್ಕೊಂಡು ತಿಂತಾರೆ. 99 ವೆರೈಟಿ ದೋಸೆ ಮಾಡೋಕ್ಕಾಗಲ್ಲ. ನನಗೂ ದೋಸೆ ಮಾಡೋಕ್ಕೆ ಬರುತ್ತೆ, ನಾನು ಹಿಟ್ಟು ನೆನೆಸಿ ಸರಿಯಾಗಿ ದೋಸೆ ಮಾಡ್ತೀನಿ ಮನೇಲಿ, ಆಯಿತಾ? ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಒಂದು 7-8 ವೆರೈಟಿ ಮಾಡ್ಬೋದು. ಸುಮ್ಮನೆ ಅದೇ ರುಚಿಶುದ್ಧಿ. ಭೈರಪ್ಪನವರ ಸಾಹಿತ್ಯದ ಮುಂದುವರಿಕೆ ಏನಂದರೆ, ಆ ರುಚಿಶುದ್ಧಿಯನ್ನು ನಾವು
ಅದಕ್ಕೊಂದು ಟೇಸ್ಟ್ ಇದೆ. ಎಲ್ಲ ಸಬ್ಜೆಕ್ಟ್ಗೂ ಅದರದ್ದೇ ಆಗಿರೋ ಒಂದು ಕಾಂಟೂರ್ಸ್ ಇದೆ, ಒಂದು ಗಡಿರೇಖೆಗಳಿವೆ. ಆ ಗಡಿರೇಖೆಗಳನ್ನು ನಾವು ಇಟ್ಕೊಂಡು ನೋಡಿದಾಗ ಅದು ಪೂರ್ವದಲ್ಲೂ ಒಳ್ಳೆ ಸಾಹಿತ್ಯ ಬಂದಿದೆ, ಪಶ್ಚಿಮದಲ್ಲೂ ಕೂಡ ನಿಮಗೆ TS ಎಲಿಯಟ್ ಇರ್ಬೋದು ಅಥವಾ WB ಈಟ್ಸ್ ಇರ್ಬೋದು, ಇನ್ನೊಬ್ಬರು ದೊಡ್ಡ ದೊಡ್ಡ ಸಾಹಿತ್ಯವನ್ನೇ ಬರೆದಿದ್ದಾರೆ. ಈಗ ಸೆಕೆಂಡ್ ಕಮಿಂಗ್ WB ಈಟ್ಸ್ ಎಂದು ಜಗತ್ತಿನ ಅತ್ಯುತ್ತಮವಾದ ಪದ್ಯಗಳಲ್ಲಿ ಒಂದು, ಅಥವಾ ಎಲಿಯಟ್ನ ದಿ ವೇಸ್ಟ್ಲ್ಯಾಂಡ್ ಬಹಳ ಒಳ್ಳೆ ಪದ್ಯ. ಅದರಲ್ಲಿ ನಮ್ಮ ಉಪನಿಷತ್ತುಗಳಲ್ಲಿ ಬರೋ ಉದಕ ತತ್ವವನ್ನು ತೆಗೆದುಕೊಂಡು ಅವನು ಹೇಳ್ತಾನೆ ಅದರಲ್ಲಿ ಆ್ಯಕ್ಚುಲಿ ಅಲ್ವಾ, ಮೂರು ದಾಗಳನ್ನು ಇಟ್ಕೊಂಡು ಉಪನಿಷತ್ತಲ್ಲಿ ಬರೋದನ್ನು ಹೇಳ್ತಾನೆ. ಈ ತತ್ವ ಇದೆ. ಆದರೆ ನಮ್ಮ ತನವನ್ನು ಪೂರ್ತಿ ಬಿಟ್ಬಿಟ್ಟು ಅವರದ್ದನ್ನೇ ಮಾಡೋ ಕೆಲಸವನ್ನು ಈಗೊಂದು 50 ವರ್ಷದಲ್ಲಿ ಮಾಡಿ ವಾಚಕ ವರ್ಗವನ್ನು ಹಾಳು ಮಾಡಿದ್ರು. ಆ ವಾಚಕ ವರ್ಗವನ್ನು ಉಳಿಸ್ಕೊಳ್ಳೋದಕ್ಕೆ ಅನಾಕ್ರನೋ, ತರಾಸುನೋ, MK ಇಂದಿರಾನೋ, ಇವನ್ ಪಾಪ ಸಾಯಿ ಸೊತೆನೋ, ಉಷಾ ನವರತ್ನರಾಮ ಅವ್ರದ್ದೊಂದು ದೊಡ್ಡ ಗುಂಪು ಬೆಳೀತು. ಆದರೆ ಅದನ್ನು ಇದು ಸಾಹಿತ್ಯವೇ ಅಲ್ಲ, ಇದನ್ನೇನು ಚರ್ಚೆ ಮಾಡೋದು ಅಂತ ಇವ್ರು ಯಾಕೆ ಹೇಳ್ತಾರೆ ಅಂದರೆ ಅಲ್ಲಿ ರುಚಿ ಶುದ್ಧಿಯ ಕಡೆಗೆ ಇವರಿಗೆ ಗಮನ ಇಲ್ಲ. ಹಾಗಾಗಿ ಇಲ್ಲಿ ಯಾರಾದರೂ ಲೇಖಕ ಮಹಾಶಯರಲ್ಲದೆ ಕೇವಲ ಲೇಖಕರು ಅಂತಿದ್ದರೆ, ಲೇಖಕಿಯರು ಅಂತಿದ್ದರೆ, ಅಂದರೆ ದೊಡ್ಡ ಹೆವಿ ವೆಯ್ಟ್ಸ್ ಅಲ್ಲದೆ, ಹೆಡ್ ವೆಯ್ಟ್ಸ್ ಅಲ್ಲದೆ ಸಾಮಾನ್ಯವಾಗಿರೋರು ಇತ್ತು ಅಂದರೆ ಅವರಿಗೆ ಹೇಳಬಹುದಾದ್ದೇನು ಅಂದರೆ ಈ 3-4 ಪುಸ್ತಕಗಳ ಹೆಸರನ್ನು ಹೇಳೋದ್ನಲ್ಲ, ಅವುಗಳನ್ನು ನಾವು ನೋಡಿದ್ರೆ ಸ್ವಲ್ಪ ನಾವು ಬೇರಿಗೆ ನೀರು ಉಣಿಸ್ಬೇಕು ಹೊರತು ಬೇರಿಗೆ ನೀರು ಹಾಕಿದ್ರೆ ಶಾಖೋಪಶಾಖೆಗಳು, ಅದು ಕುಮಾರವ್ಯಾಸನಲ್ಲಿ ಬರುವಂಥದ್ದು ಅಲ್ವಾ, ಬೇರು ನೀರುಂಡಾದ ಬಳಿಕ ತಣಿಯವೇ ಶಾಖೋಪಶಾಖೆಗಳು ಅಂತ ನಾವು ಗಿಡದ ಮೇಲಕ್ಕೆ ನೀರು ಹಾಕೋಕ್ಕಾಗಲ್ಲ, ಬುಡಕ್ಕೆ ಹಾಕಬೇಕು. ಈ ಕೆಲಸ ಮಾಡಿದ್ರೇ ಅಂದ್ರೇನು, ನಾವು ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಕ್ಲಾಸಿಕ್ಸ್. ಕನ್ನಡದ್ದೇ ಆಗಲಿ ಸಂಸ್ಕೃತ, ನೇಮಿಚಂದ್ರನ್ ಓದೋರು ಯಾರಿದ್ದಾರೆ? ಈಗ ಅರ್ಜುನ್ ಭಾರದ್ವಾಜ್ ಒಂದು ಲೇಖನ ಕೊಟ್ಟರು, ಭೈರಪ್ಪನವ್ರ ಕಾದಂಬರಿಗಳಲ್ಲಿ ಜಲಪ್ರತಿಮೆಗಳು ಅಂತ ಕೊಟ್ಟರು. ನಾಗಚಂದ್ರ ನಮ್ಮಲ್ಲಿ ಜಲಪ್ರತಿಮೆಯ ಕವಿ. ಆ ರಾವಣ ಸೀತೆಯನ್ನು ನೋಡಿದಾಗ ಅವನ ಮನಸ್ಸಿನ ಎಂಬ ಕೊಳದಲ್ಲಿ ಯಾವ ರೀತಿ ಸೀತೆಯ ಒಂದು ಬಿಂಬ ಮೂಡಿತು, ಅದು ಒಂದು ಮೀನಿನಂತೆ ಚಪಲ ಚಿತ್ತ ಉಂಟಾಯಿತು ಇತ್ಯಾದಿಗಳ ವರ್ಣನೆ ಅವನಲ್ಲಿ ಬರುತ್ತೆ. ತಾರಾನಾಥ್, NS ತಾರಾನಾಥ್ ಕನ್ನಡದ ಬಹಳ ದೊಡ್ಡ ವಿದ್ವಾಂಸರಲ್ಲೊಬ್ಬರು. ಅವರೊಂದು ಹೇಳ್ತಾರೆ, ಅವರು ನಾಗಚಂದ್ರನ್ ಜಲಪ್ರತಿಮೆ ಬಗ್ಗೆ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನೋಡಿ ಹರೀಶ್, ಒಂದು ಸತಿ ಅವ್ರ ಮನೆಗೆ ಹೋದಾಗ ಮೈಸೂರಿನಲ್ಲಿ 1500 ವರ್ಷಗಳ ಸಮೃದ್ಧವಾದ ಕನ್ನಡ ಸಾಹಿತ್ಯದಲ್ಲಿ BM ಶ್ರೀ ಅವರಿಂದ ಇತ್ತೀಚೆಗೆ ಬಂದ ಒಂದು 100-125 ವರ್ಷದ ಸಾಹಿತ್ಯಕ್ಕೆ ಸಾವಿರಾರು ಜನ ಇದ್ದಾರೆ, ಬರೆಯೋರು, ವಿಮರ್ಶೆ ಮಾಡೋರು, ಸಂಶೋಧನೆ ಮಾಡೋರು. ಈ 1400 ವರ್ಷ ಏನು ಮಾಡೋಣ? 1400 ಇನ್ನು ಸಂಸ್ಕೃತಕ್ಕಾದರೆ ಇನ್ನೂ ದೊಡ್ಡ ಇತಿಹಾಸ ಇದೆ. 1400 ವರ್ಷಕ್ಕೆ ಯಾರು ಜವಾಬ್ದಾರಿ? ಸಿನಿಮಾದವ್ರಿಗೂ ನಾನು ಕೇಳ್ತೀನಿ, 1400 ವರ್ಷಕ್ಕೆ ಯಾರು ಜವಾಬ್ದಾರಿ? 1400 ವರ್ಷ ಇವತ್ತು ಪೂರ್ತಿ ಅನಾಥವಾಗಿದೆ. ಪಂಪನ್ನು ಓದೋರಿಲ್ಲ, ನಾಗಚಂದ್ರನ್ ಓದೋರಿಲ್ಲ, ರಾಘವಾಂಕನ್ ಓದೋರಿಲ್ಲ, ಇದ್ದಾರೆ, ಎಲ್ಲೋ ಇದ್ದಾರೆ. ಅದು ಎಲ್ಲೂ ನೀವು ಯಾವುದನ್ನು ಮೈನ್ ಸ್ಟ್ರೀಮ್ ಅಂತ ಹೇಳುವ ನಮ್ಮ ಲೇಖಕರಿದ್ದಾರೆ, ಅವರು ಇದನ್ನು ಯಾವುದನ್ನು ಓದ್ತಾನೆ ಇಲ್ಲ. ಆದರೆ ನಾವುಗಳು ಯಾವುದನ್ನು ಹೇಳ್ತಾ ಇದ್ದೀವಿ, ಈಗ ಸಾಹಿತ್ಯದಲ್ಲಿ ಶುದ್ಧತೆ, ರುಚಿ ಶುದ್ಧತೆ ಬೇಕು ಅನ್ನೋದು ಅದು ಅಲ್ಲಿಂದನೇ ಉಂಟಾಗುವಂಥದ್ದು. ಹಾಗಾಗಿ ನಮ್ಮ ಕನ್ನಡದ ಅಟ್ಲೀಸ್ಟ್ ಕುವೆಂಪು ಅವ್ರ ನಾಡಗೀತೆನಲ್ಲಿ ಯಾವ್ಯಾವ ಹೆಸರುಗಳು ಬರುತ್ತೋ ಕವಿಗಳದ್ದು ಕನಿಷ್ಠ ಅಲ್ವಾ, ತೈಲಪ್ಪ ಹೊಯ್ಸಳ ರಾಳಿದ ನಾಡೆ, ಆಮೇಲೆ ಪಂಪ ರನ್ನ ಷಡಕ್ಷರಿ ಜನ್ನ ಅಂತೆಲ್ಲ ಬರುತ್ತಲ್ವ, ಅಷ್ಟು ಕವಿಗಳ ಪುಸ್ತಕನೆಲ್ಲ ಮೊದಲು ಅಚ್ಚುಕಟ್ಟಾಗಿ ತಗೊಂಡು ಅದನ್ನು ಗುರುಮುಖೇನ ಅಥವಾ ಸ್ನೇಹಿತರಂತೆ ಇರುವ ಗುರುಗಳಿಂದ ಅದನ್ನು ಕಲಿಯೋದು. ಶಿಷ್ಯ ಪರಂಪರೆ ಹೋಗಿದೆ ನಮ್ಮಲ್ಲಿ. ಕನ್ನಡ ಸಾಹಿತ್ಯದ ಬಹಳ ದೊಡ್ಡ ಗೋಳು ಅಂದರೆ ಶಿಷ್ಯ ಪರಂಪರೆ ಇವತ್ತು ಹೋಗಿದೆ. ಇವ್ರ ಹತ್ರ ನಾವು ಸಂಗೀತಕ್ಕಾದರೆ ಪಾಠಕ್ಕೆ ಹೋಗ್ತಾರೆ ಅಲ್ವಾ, ನರ್ತನಕ್ಕಾದರೆ ಪಾಠಕ್ಕೆ ಹೋಗ್ತಾರೆ. ಯಾವುದೇ ಕಲೆಯನ್ನು ವಿಧಿವತ್ತಾಗಿ ಕಲಿಯುವ ಸಂಪ್ರದಾಯ ಅವಿಚ್ಛಿನ್ನವಾಗಿ ಬಂದಿದೆ. ಚಿತ್ರ, ಶಿಲ್ಪ, ಗೀತ, ನೃತ್ಯ, ಸಾಹಿತ್ಯವನ್ನು ಮಾತ್ರ ಕಲಿಯೋದಿಲ್ಲ, ಎಂದೂ ಇಲ್ದಂಗೆ ಆಗ್ಬಿಟ್ಟಿದೆ. ಅದೊಂದು ದೊಡ್ಡ ದುರಂತ. ಸಾಹಿತ್ಯ ಮುಂಡಾ ಮುಚ್ಕೊಂಡಿದೆ. ಕನ್ನಡ ಸಾಹಿತ್ಯ ಇನ್ನೇನೂ ಆಗಿಲ್ಲ. ನಾವು ಹಾಸನದ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಷ್ಟೇ ಆಗಿರೋದು. ಹಾಗಾಗಿ ಇನ್ಕಮಿಂಗ್ ಕಾಲ್ ಥರನೇ ಅದು ಔಟ್ ಗೋಯಿಂಗು. ಹೀಗೆ ಬರ್ತಾ ಇರುತ್ತೆ ನಮ್ಮ ಮನೆಗೆ ಪುಸ್ತಕ, ಹಾಗೆ ಹೋಗ್ತಾ ಇರುತ್ತೆ. ಇಟ್ಕೊಳ್ಳೋದು ಯಾವುದು ಅಂದರೆ ಇಟ್ಕೊಳ್ಳೋಕೆ ಯೋಗ್ಯವಾದ್ದು ಅದೇನೆ. ಗಣೇಶ್ ಅವ್ರು ಹೇಳ್ತಿರ್ತಾರೆ, ನಾನು ಇತ್ತಿತ್ತಲಾಗಿ ಈಚೆಗೆ ಓದಿದ ಕವಿ ಅಂದರೆ ವಾಲ್ಮೀಕಿ ಅಂತ, ಲೇಟೆಸ್ಟ್ ಪೊಯೆಟ್ ವಾಲ್ಮೀಕಿ ಅಂತ. ಇದು ಒಂದು ಸಂತೋಷದ ವಿಷಯ. ಆದರೆ ಅದಕ್ಕೆ ಹೆಗಲಣೆಯಾಗುವಂಥ ರೀತಿ ನಾನು ಬೆಳಿಬೇಕು ಅನ್ನೋದು ಬರ್ತಿಲ್ಲ. ಮೋಸ್ಟ್ಲಿ ಇದಕ್ಕೆ ಕಾರಣ ಇರ್ಬೋದಾದ್ದು ನಮ್ಮ ದೇಶದಲ್ಲಿ ಇತ್ತೀಚೆಗೆ ಸಹೃದಯ ತತ್ವವನ್ನು ತೀರಾ ಹಗುರವಾಗಿ ತಗೊಂಡಿದೆ.